ಈಗ ಇದೇ ಹಾದಿಯಲ್ಲಿ ಮತ್ತೊಬ್ಬ ಬಿಎಂಟಿಸಿ ಬಸ್ ಕಂಡಕ್ಟರ್ ಸಾಗಿದ್ದಾರೆ. ಪ್ರತಿನಿತ್ಯ ನೂರಾರು ಪ್ರಯಾಣಿಕರ ಮಧ್ಯೆ ಪಯಣಿಸುವ ಈ ಕಂಡಕ್ಟರ್ ರೈಟ್ ಅಂತ ಹೇಳ್ತಾನೆ ಒಂದು ಸಿನಿಮಾಕ್ಕೆ ಆಕ್ಷನ್ ಕಟ್ ಹೇಳಿ ಈಗ ಕಂಡಕ್ಟರ್ ರಿಂದ ಡೈರೆಕ್ಟರ್ ಆಗಿದ್ದಾರೆ. ಅವರ ಈ ಸಾಧನೆ ಬಗ್ಗೆ ತಿಳಿಯೋಣ ಈ ಸ್ಪೆಷಲ್ ಸ್ಟೋರಿಯಲ್ಲಿ. ಹಠಚಲ ಹೊಂದಿದ್ರೆ ಏನನ್ನು ಬೇಕಾದರೂ ಸಾಧಿಸ್ಬೋದು ಅನ್ನೋದನ್ನ ಸಾಕಷ್ಟು ಜನ ಈಗಾಗಲೇ ಸಾಬೀತು ಮಾಡಿದ್ದಾರೆ. ಸಾಮಾನ್ಯ ಬಸ್ ಕಂಡಕ್ಟರ್ ಆಗಿದ್ದ ರಜನಿಕಾಂತ್ ಇಂದು ಸೂಪರ್ ಸ್ಟಾರ್. ಈಗ ಅದೇ ಹಾದಿಯಲ್ಲಿ ಇನ್ನೊಬ್ಬರು ಕಂಡಕ್ಟರ್ ಸಾಗ್ತಾ ಇದ್ದಾರೆ. ಇಂದು ಕಂಡಕ್ಟರ್, ಈಗ ಡೈರೆಕ್ಟರ್. ಅವ್ರು ನನಗೆ ಪರಿಚಯ ಮಾಡಿಸೋದು ಇವತ್ತಿನ ಸ್ಪೆಷಲ್. ನಾನು ಸಂದೀಪ್. ಅಂದು ಕಂಡಕ್ಟರ್ ಆಗಿದ್ದ ರಜನಿಕಾಂತ್ ಇಂದು ಸೂಪರ್ ಸ್ಟಾರ್. ಈಗ ಅದೇ ಹಾದಿಯಲ್ಲಿ ಮತ್ತೊಬ್ಬ ಕಂಡಕ್ಟರ್. ನಾನು ನಿಮ್ಗೊಂದು ಸತ್ಯ ಹೇಳ್ತೀನಿ. ದಿನ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ನೂರಾರು ಜನ ಜೊತೆ ಬೆರೆತ್ಕೊಂಡು ಅವ್ರಿಗೆ ಟಿಕೆಟ್ ಕೊಟ್ಕೊಂಡು ರೈಟ್ ಅಂದ್ಕೊಂಡು ಇವಾಗ ಕನ್ನಡ ಚಿತ್ರರಂಗದಲ್ಲಿ ಒಂದು ಸಿನಿಮಾನ ಆ್ಯಕ್ಷನ್ ಕಟ್ಟಲ್ಲಿ ಡೈರೆಕ್ಟ್ ಮಾಡಿದ್ದಾರೆ ನಂದನ ಪ್ರಭು ಅವರು. ನಮಸ್ಕಾರ. ಸೊ ಹೇಳಿ, BMTC ಬಸ್ ಕಂಡಕ್ಟರ್ ಆಗಿ ಹೇಗಿದೆ ನಿಮ್ಮ ಲೈಫು, ಹೇಗಿದೆ ನಿಮ್ಮ ಜೀವನ, ಯಾವ ಥರ ಇದೆ ನಿಮ್ಮ ಎಕ್ಸ್ಪೀರಿಯನ್ಸ್? BMTC ಕಂಡಕ್ಟ್ರಾಗಿ ಜೀವನ ಮಾಡೋಕ್ಕೇನು ತೊಂದರೆ ಇಲ್ಲ. ಮನುಷ್ಯನಿಗೆ ಸಾಧನೆ ಮಾಡಬೇಕು ಅಂತ ಒಂದು ಮನಸ್ಸಲ್ಲಿಟ್ಕೊಂಡು ಇವತ್ತು ಒಂದು ಸಿನಿಮಾ ಮಾಡಿದ್ದೀನಿ. ಮುಂದಿನ ತಿಂಗಳು ತೆರೆಗೆ ತರಬೇಕು ಅಂತ ಹೊರಟಿದ್ದೀನಿ. ಅಲ್ಲ, ಈಗ ನಿಮ್ಮ BMTC ಕಂಡಕ್ಟರ್ ಆಗಿ ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ಹೇಳಿ. BMTC ಕಂಡಕ್ಟ್ರಾಗಿ ಅಂತಂದರೆ ಜೀವನ, ಅದೇ ಆವಾಗಲೇ ಹೇಳಿದ್ದೀನಿ, ಜೀವನ ಮಾಡೋಕ್ಕೆ ಅಂತ ನಾನು BMTC ಕಂಡಕ್ಟ್ರಾಗಿ ಅಪಾಯಿಂಟ್ ಆದಮೇಲೆ ಡ್ಯೂಟಿ ಮಾಡ್ತಾಯಿದ್ದೀನಿ. ಫಸ್ಟ್ ಮೊದಲಿಂದ ನಾನು ಬಂದ ರೀತಿ ಅಂತ ಅಂದರೆ ನಾನೊಬ್ಬ ಹಳ್ಳಿ ರೈತರ ಮಗ. ಹೊಳೆನರಸೀಪುರದ ಹತ್ರ ನಾನು ಹಳ್ಳಿ ರೈತರ ಮಗ. ಕಾಲೇಜ್ಗೆ ಹೋಗ್ಬೇಕಾದ್ರೆ ಫೀಸ್ ಕಟ್ಟೋಕ್ಕೂ ದುಡ್ಡಿಲ್ಲದೇ ಮನೆ ಬಿಟ್ಟು ಬಂದು ಲಾರಿ ಕ್ಲೀನರ್ ಆಗಿ, ಆಮೇಲೆ ಡ್ರೈವರ್ ಆಗಿ, ಕೊನೆಗೆ BMTCಯಲ್ಲಿ ಅಪಾಯಿಂಟ್ ಆಗಿ ಇಲ್ಲಿ ಈ ಥರ ಡ್ಯೂಟಿ ಮಾಡ್ತಾ ಇರಬೇಕಾದ್ರೆ ಮೊದಲಿಂದ ಚಿಕ್ಕದ್ರಿಂದ ನನಗೆ ಸಿನಿಮಾ ನೋಡೋ ಒಂದು ಹುಚ್ಚಿತ್ತು. ಆಮೇಲೆ ಅವಾಗವಾಗ ಕತೆಗಳು ಬರೀತಾ ಇದೆ. ಸಿನಿಮಾಗಳನ್ನ ನೋಡಿ ಈ ಥರ ಇರಬೇಕಲ್ವ ಅಂತ ನಾನೇ ಜಡ್ಜ್ ಮಾಡ್ತಾಯಿದ್ದೆ. 4 ಜನ ಜೊತೆ ಡಿಸ್ಕಸ್ ಮಾಡ್ತಾಯಿದ್ದೆ. ಇದನ್ನೇ ನಾನು ರೂಢಿಸ್ಕೊಂಡು ಬಂದು AR ಬಾಬು ಸರ್ ಹತ್ರ ಹೋಗಿ ಒಂದು ಸಲ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡ್ತೀನಿ ಅಂತ ಕೇಳಿದೆ. ಸರಿ ಆಯಿತು ವರ್ಕ್ ಮಾಡು ಅಂತ ಅಂದರು. ಆಮೇಲೆ ಅವರ ಹತ್ರ ನಾನು ಪರ್ಸ್ನಲಿ ಪ್ರಾಬ್ಲಮ್ಸಲ್ಲಿ ಹೇಳ್ಕೊಂಡೆ, ಮನೆ ಕಡೆ ಈ ಥರ ಪ್ರಾಬ್ಲಮ್ಸ್ ಇದೆ, ಡ್ಯೂಟಿ ಮಾಡಿಕೊಂಡು ಈ ಕಡೆ ಫ್ರೀ ಟೈಮಲ್ಲಿ ನಾನು ವರ್ಕ್ ಮಾಡ್ತೀನಿ, ಶೂಟಿಂಗ್ ಟೈಮಲ್ಲಿ ರಜೆ ಮಾಡಿ ಬರ್ತೀನಿ ಸರ್ ಅಂತ. ಆವಾಗ ಅವರು ಸರಿ ಆಯಿತು ಅಂತ ಹೇಳಿಬಿಟ್ಟು ನನಗೆ ಅವಕಾಶ ಮಾಡಿಕೊಟ್ರು. ಶೂಟಿಂಗ್ ಟೈಮಲ್ಲೆಲ್ಲ ರಜೆ ಮಾಡ್ತಾಯಿದ್ದೆ, ಮಿಕ್ಕಿ ಟೈಮಲ್ಲೆಲ್ಲ ಡ್ಯೂಟಿ ಮಾಡ್ತಾಯಿದ್ದೆ. ಮಾಡ್ಕೊಂಡು ಇದೇ ಥರ ಮಾಡಬೇಕಾದ್ರೆ ಒಂದು 2-3 ಜನ ಕತೆ ಎಲ್ಲ ಮಾಡಿಕೊಟ್ಟೆ. ಅದು ಅವರು ಸಿನಿಮಾ ಇದುವರೆಗೂ ಮಾಡಿಲ್ಲ. ಆಮೇಲೆ ನಾನೇ ಡೈರೆಕ್ಟರ್ ಆಗಬೇಕು ಅಂತ ಆಸೆ ಆದ್ದರಿಂದ ಒಂದು 2-3 ಫಿಲ್ಮಲ್ಲಿ AR ಬಾಬು ಸರ್ ಹತ್ರ ಕೆಲಸ ಮಾಡಿ ಕೊನೆಗೆ ಒಂದು ಒಳ್ಳೆಯ ಸಬ್ಜೆಕ್ಟನ್ನು ರೆಡಿ ಮಾಡಿ ಇವತ್ತು ಒಂದು ನಿರ್ದೇಶನ ಮಾಡಿ ಪ್ರೀತಿಯ ಲೋಕ ಅನ್ನೋ ಚಿತ್ರ ನಿರ್ದೇಶನ ಮಾಡಿದ್ದೀನಿ. ಓಕೆ, ನಿಮಗೆ ಸಿನಿಮಾ ಮಾಡೋಕ್ಕೆ ಸ್ಫೂರ್ತಿ ಯಾರು? ಈಗ ಒಂದು ನಿರ್ದೇಶನ ಮಾಡೋಕ್ಕೆ ಅಥವಾ ಡೈರೆಕ್ಷನ್ ಮಾಡಲಿಕ್ಕೆ ಯಾವ್ದಾದ್ರು ಸ್ಫೂರ್ತಿ ಇದ್ದಾರೆ? ಪರ್ಟಿಕ್ಯುಲರ್ ಆಗಿ ಒಬ್ಬ ಕಲಾವಿದ ಆಗಿರ್ಬೋದು, ಒಬ್ಬ ನಿರ್ದೇಶಕ ಆಗಿರ್ಬೋದು. ಸ್ಫೂರ್ತಿ ಅಂದರೆ ಅದೇ ನಾನು ರಜನಿಕಾಂತ್ ಸರ್ ಒಂದು ಈ BMTCಗೆ ಬಂದ ಮೇಲೆ ಅವರು ಇಲ್ಲಿ ಇದ್ದುಕೊಂಡು ಒಂದು ಸಾಧನೆ ಮಾಡಿದಾರಲ್ಲ ಅನ್ನೋದೊಂದು ಮನಸ್ಸಲ್ಲಿತ್ತು. ಆದರೆ ಚಿಕ್ಕದ್ರಿಂದ ನಾನೊಬ್ಬ ಕತೆಗಾರ ಆಗಬೇಕು, ಒಳ್ಳೆ ಕತೆಗಾರ ಆಗಬೇಕು ಅಂತ ಚಿಕ್ಕ ವಯಸ್ಸಿನಲ್ಲಿ ಇದ್ದಿದ್ದು. ಇಲ್ಲಿ ಬಂದ ಮೇಲೆ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿದ ಮೇಲೆ ಒಬ್ಬ ಡೈರೆಕ್ಟರ್ ಆಗಬೇಕು ಅಂತ ನನಗೆ ಆಸೆ ಆಗಿದ್ದು. ಸ್ಫೂರ್ತಿ ಅಂದರೆ ನನಗೆ ಇವಾಗ AR ಬಾಬು ಸರ್ ಒಂದು ನನಗೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಅವ್ರ ಹತ್ರ ಕೆಲಸ ಮಾಡಿದ ಮೇಲೆ ಅವರೊಂದು ನನಗೆ ಕೆಲವು ಕೆಲಸಗಳನ್ನ ತಿಳ್ಕೊಳ್ಳೋಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದವರು. ಆಮೇಲೆ ಡೈರೆಕ್ಟರ್ ಆಗಬೇಕು ಅಂತ ಆಸೆಪಟ್ಟು ಲಾರಿ ಕ್ಲೀನರ್ ಆಗಿ ಡ್ರೈವರ್ ಆಗಿದ್ದನಲ್ಲ, ಅದೇ ಓನರ್ ಹತ್ರ ಹೋಗಿ ಇದೇ ಥರ ನಾನು ಒಳ್ಳೆ ಕಥೆನ ಮಾಡಿ ಜನಗಳಿಗೆ ಒಂದು ಒಳ್ಳೆ ಸಿನಿಮಾ ಕೊಡ್ತೀನಿ ಅಂತ ಅವ್ರ ಹತ್ರ ಹೇಳಿದಾಗ ಅವರಿಗೆ ನನ್ನ ಬಗ್ಗೆ ಒಂದು ತುಂಬ ನಂಬಿಕೆ ಇತ್ತು. ಮೊದಲು ಲಾರಿ ಡ್ರೈವರಾಗಿ ಅವ್ರ ಹತ್ರ ಕೆಲಸ ಮಾಡ್ಬೇಕಾದ್ರೆ ಅಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದವರು, ಇಲ್ಲ ಇವನು ಅಷ್ಟೊಂದು ಕಷ್ಟಪಡ್ತಾನೆ, ಹಾರ್ಡ್ ವರ್ಕ್ ಮಾಡ್ತಾನೆ, ಏನಾದರೂ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಾನು ಎಷ್ಟಾಗುತ್ತೆ ಅಷ್ಟು ನೀನು ಸಪೋರ್ಟ್ ಮಾಡ್ತೀನಿ, ನೀನು ಮಾಡು ಅಂತೇಳಿ ಅವರೇ ಇವತ್ತು ನಿರ್ಮಾಪಕರಾಗಿದ್ದಾರೆ. ನನ್ನ ಜೀವನ ಅವರೇ ರೂಪಿಸಿರೋದು. ಇವತ್ತು ಅವರ ದಯೆಯಿಂದ ನಾನು ನಿರ್ದೇಶನ ಮಾಡ್ತೀನಿ. ಓಕೆ, ಈಗ ಸಿನಿಮಾ ಮಾಡಿದ್ದೀರಾ ನೀವು. ಸೊ ಅದನ್ನ ಬಿಟ್ಟು ಈಗ ನೀವು ಸಿನಿಮಾ ಮಾಡಬೇಕಾದ್ರೆ ಈ ಕಡೆ ಕಂಡಕ್ಟರ್ ಆಗಿ ಕೆಲಸ ಮಾಡಿಕೊಂಡು ಈ ಕಡೆ ಡೈರೆಕ್ಷನ್ ಆಗಲಿ ಅಥವಾ ನೀವು ಅಸಿಸ್ಟೆಂಟಾಗಿ ವರ್ಕ್ ಮಾಡಬೇಕಾದ್ರೆ ಕಷ್ಟ ಆಗ್ತಾ ಇರಲಿಲ್ವ? ನಿಮ್ಗೆ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರಿ? ಮನುಷ್ಯನಿಗೆ ಕಷ್ಟ ಆಗುತ್ತೆ ಅಂತ ನಾವು ಅಂದ್ಕೊಂಡ್ರೆ ಅದು ಯಾವತ್ತಿದ್ರು ನೀವು ಮ್ಯಾನೇಜ್ ಹೇಗೆ ಮಾಡ್ತಾ ಇದ್ರಿ? ಅದೇ ಇಲ್ಲಿ ನಮ್ಮ BMTCಯಲ್ಲಿ ಏನಾಗುತ್ತೆ ಅಂತಂದರೆ ಈ ಶಿಫ್ಟ್ ಡ್ಯೂಟಿ ಇದೆ ಮತ್ತು ನೈಟ್ ಆಲ್ಟ್ ಅಂತ ಡ್ಯೂಟಿ ಇದೆ. ಅಂದರೆ ಶಿಫ್ಟ್ ಡ್ಯೂಟಿ ಅಂದರೆ 8 ಅವರ್ ಡ್ಯೂಟಿ ಇದೆ. ನೈಟ್ ಆಲ್ಟ್ ಡ್ಯೂಟಿ ಅಂದರೆ ಇವತ್ತು ಮಧ್ಯಾಹ್ನ 10 ನಾಳೆ ಮಧ್ಯಾಹ್ನ ಹಿಡಿದು ವಾರದಲ್ಲಿ 3 ದಿವಸ ಡ್ಯೂಟಿ ಆದರೆ 4 ದಿವಸ ರಜೆ ಇರುತ್ತೆ. ಆ ವಾರದಲ್ಲಿ 3 ದಿವಸ ಇಲ್ಲಿ ಡ್ಯೂಟಿ ಮಾಡ್ಕೊಂಡಿದ್ದು, ಮಿಕ್ಕಿ ಟೈಮಲ್ಲಿ ನಾನು ಸ್ಕ್ರಿಪ್ಟ್ ವರ್ಕ್ ಅದು ಮಾಡ್ತಾ ಇದ್ದಿದ್ದು. ಇನ್ನು ಬೇರೆ ಕಡೆ ಅಸಿಸ್ಟೆಂಟ್ ವರ್ಕ್ ಮಾಡ್ಬೇಕಾದ್ರೆ ಆ ಥರ ಮೇಂಟೈನ್ ಮಾಡಿಕೊಂಡು ಇಲ್ಲೂ ಡ್ಯೂಟಿ ಮಾಡ್ತಾಯಿದ್ದೆ, ಅಲ್ಲೂ ಡ್ಯೂಟಿ ಮಾಡ್ತಾಯಿದ್ದೆ.
ಬಟ್ ಶೂಟಿಂಗ್ ಇದ್ದ ಟೈಮಲ್ಲಿ ಡಿಪಾರ್ಟ್ಮೆಂಟಿಗೆ ನಾನು ಅಲ್ಲಿ ಹೋಗಿ ಕೇಳ್ತಾ ಇದ್ದೆ, ಡಿಪೋ ಮ್ಯಾನೇಜರ್ಗಳನ್ನಾಗಲಿ ನಮ್ಮ ಡಿ ಸಿಗಳನ್ನಾಗಲಿ ಈ ಥರ ಇದೆ ಅಂತಂದರೆ, ಇಲ್ಲ ನಿನ್ನಲ್ಲಿ ಆ ಒಂದು ಛಲ ಇದೆ, ಯಾವಾಗಲೂ ನೀನು ರಜಾ ಹಾಕಿ ಆ ಥರ ಬೇರೆ ಥರ ಇದು ಮಾಡೋಕ್ಕೆ ಹೋಗಲ್ಲ, ನೀನು ಮಾಡ್ತೀಯಾ, ಬೇರೆ ಟೈಮಲ್ಲೆಲ್ಲ ಡ್ಯೂಟಿ ಮಾಡ್ತೀಯಾ, ಈ ಟೈಮಲ್ಲಿ ನೀನು ಈ ಥರ ಕೇಳ್ತಾ ಇದ್ದೆ, ನೀನು ರಜಾ ಹಾಕಿ ನೀನು ಮಾಡು ಅಂತ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ ಥರ ಮ್ಯಾನೇಜ್ ಮಾಡಿ ನಾನು. ಸೊ ನಿಮ್ಮ ಸಹಪಾಠಿಗಳು ಜೊತೆಲಿ ಕೆಲಸ ಮಾಡೋಂಥ ಸಾಕಷ್ಟು ಜನ ಎಲ್ಲ ಒಂದು ಸಪೋರ್ಟ್ ಕೊಟ್ಟಿದ್ದಾರೆ, ಎಲ್ಲರೂ ಸಪೋರ್ಟ್ ಕೊಟ್ಟಿದ್ದಾರೆ, ಎಲ್ಲ ರೀತಿಯಲ್ಲೂ ಸಪೋರ್ಟ್ ಕೊಟ್ಟಿದ್ದಾರೆ. ಓಕೆ, ಅದು ಬಿಟ್ಟು ನಿಮ್ಮ ಮನೆಯವ್ರ ಕಡೆಯಿಂದಲ್ಲ ಯಾವ ಥರ ಒಂದು ಸಪೋರ್ಟ್ ಇರ್ತಿದ್ದೀನಿ? ಅವ್ರ ಕಡೆಯಿಂದ ಅವ್ರಿಗೆ ಗೊತ್ತು, ಇವರು ಈ ಕಡೆ ಕೆಲಸನೂ ಮಾಡ್ತಾರೆ, ಈ ಕಡೆ ಇವ್ರು ಸಾಧನೆಗೆ ಅಂತ ಹೊರಟಿದ್ದಾರೆ. ಅವ್ರ ಈ ಕಡೆ ಕೆಲಸ ಮಾಡ್ದೇ ಬಿಟ್ಟು ಬೇರೆ ಥರ ಬರೀ ಅದು ಇದು ಅಂತ ಓಡಾಡ್ತಾ ಇದ್ರೆ ಇವರಿಗೆ ಹಿಂಸೆ ಮಾಡ್ಬೋದು. ಬಟ್ ಕೆಲಸನೂ ಮಾಡ್ಕೊಂಡು ಇದನ್ನು ಮಾಡ್ತಾಯಿದ್ರಲ್ಲ, ಇಂಥ ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡೋರು ಇವಾಗಲೂ ನಮಗಿದಾರಲ್ಲ ಅಂತ ನಮ್ಮ ಮಿಸ್ಸಸ್ಸೇ ಆಗಲಿ, ನಮ್ಮ ಅಪ್ಪ ಅಮ್ಮನೇ ಆಗಲಿ, ನನ್ನ ಮಗ ಈ ಥರ ಓಡಾಡ್ತಾನೆ ಅಂತ ಯಾವುದೇ ಕಾರಣಕ್ಕೂ ಯಾವುದೇ ಟೈಮಲ್ಲೂ ನನಗೆ ತೊಂದರೆ ಕೊಟ್ಟಿಲ್ಲ, ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಒಳ್ಳೆಯದು. ಆ್ಯಕ್ಚುಲಿ ಒಂದು ಸಿನಿಮಾ ರಂಗ ಅಂತ ಅಂದಾಗ ಏನೋ ಸಾಧನೆ ಮಾಡೋಕ್ಕೆ ಅಥವಾ ಏನೋ ಒಂದು ಮಾಡಿ ತೋರಿಸ್ಬೇಕು ಅಂದರೆ ಒಂದು ಒಳ್ಳೆಯ ಒಂದು ಭೂಮಿ ಅಂತಲೇ ಹೇಳ್ಬೋದು, ರಂಗಭೂಮಿ ಅಂತಲೇ ಹೇಳ್ಬೋದು. ಸೊ ಬಟ್ ಇವಾಗ ಸಿನಿಮಾ ರಂಗನ ನೀವು ಚೂಸ್ ಮಾಡ್ಕೊಂಡಿದ್ದೀರಾ. ಸೊ ಇಲ್ಲಿ ಇದು ನಿಮ್ಮ ಕನಸಿಗೋಸ್ಕರ ಮಾತ್ರ ಚೂಸ್ ಮಾಡ್ಕೊಂಡ್ರೆ, ನಾನೊಬ್ಬ ನಿರ್ದೇಶಕ ಆಗಬೇಕು, ನಾನೊಂದು ಸಿನಿಮಾ ಮಾಡಬೇಕು ಅನ್ನೋ ಪ್ಯಾಷನಿಗೋಸ್ಕರ ಬಂದ್ರೆ, ಅಥವಾ ಇಲ್ಲ ನಾನೇನೋ ಒಂದು ದೊಡ್ಡ ಗೆಲುವನ್ನ ನೀಡಬೇಕು ಕನ್ನಡ ಚಿತ್ರರಂಗಕ್ಕೆ? ಏಕೆಂದರೆ ನಾನು ಆವಾಗಲೇ ಒಂದು ಮಾತನ್ನು ಹೇಳಿದೆ, ಚಿಕ್ಕದ್ರಿಂದ ನನಗೆ ಸಿನಿಮಾ ನೋಡೋ ಒಂದು ಹುಚ್ಚಿತ್ತು. ಆ ಸಿನಿಮಾ ನೋಡ್ಕೊಂಡು ಬಂದಮೇಲೆ ಈ ಸಿನಿಮಾ ಹಿಂಗಿರ್ಬೇಕಾಯ್ತು ಅಂತ ನಾನು ಅವಾಗ ಯೋಚನೆ ಮಾಡಿ ಬೇರೆಯವ್ರ ಹತ್ರ ಎಲ್ಲ ಬಂದು ಸುಮ್ಮನೆ ನಾನು ಒಬ್ಬೊಬ್ಬನೇ ಯಾರೇ ಸಿಕ್ಕಿದ್ರೆ ಅವ್ರ ಹತ್ರ ತಲೆ ತಿಂತಾಯಿದ್ದೆ. ಬಟ್ ಆಮೇಲೆ ನೋಡ್ತಾ ಇದ್ದಾಗ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಬೇಕು, ಯಾಕೆ ಕೊಡೋಕ್ಕಾಗಲ್ಲ, ಯಾಕೆ ಇದು ಮಾಡ್ತಾಯಿಲ್ಲ ಅಂತೇಳಿ, ಒಂದು ಕತೆ ಮಾಡೋದು ಅಂತಂದರೆ ಹುಡುಗಾಟ ಅಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡು ಡ್ರೈವರ್ ಕಮ್ ಕಂಡಕ್ಟ್ರಾಗಿ ನಾನು BMTC ಅಪಾಯಿಂಟ್ ಆಗಿದ್ದು. ಆಮೇಲೆ ನಾನೇನು ಮಾಡಿದೆ, ಒಂದು 2 ವರ್ಷ ಡ್ರೈವರ್ ಮಾಡಿದ ಮೇಲೆ ಕಂಡಕ್ಟ್ರ್ ಆಗಿ ಕೆಲಸ ಮಾಡಬೇಕು ಅಂತ ನಾನೇ 2 ಅಪಾಯಿಂಟ್ ನಂದು ಆದ್ದರಿಂದ ನಾನೇ ಆಯ್ಕೆ ಮಾಡಿಕೊಂಡೆ. ಏನಕ್ಕೆ ಅಂತಂದರೆ, ಒಬ್ಬ ಕಂಡಕ್ಟ್ರು ಪ್ರತಿಯೊಬ್ಬ ಪ್ರಯಾಣಿಕನ ಕೈಲೂ ಮಾತಾಡ್ತಾನೆ, ಅವ್ರ ಹಾವಭಾವಗಳನ್ನ ತಿಳ್ಕೊಬೋದು, ಪ್ರತಿಯೊಬ್ಬರು ಮಾತಾಡಿಸ್ಬೋದು, ಎಲ್ಲರೂ ಯಾವ ರೀತಿ ಇರ್ತಾರೆ ಏನು ಅಂತ ಅದನ್ನು ತಿಳ್ಕೊಬೋದು ನಾವು. ಅವಾಗ ತಿಳ್ಕೊಂಡಾಗ ಪ್ರತಿಯೊಬ್ಬರು ಮನಸ್ಸುಗಳು ಗೊತ್ತಾಗುತ್ತೆ. ಆ ಮನಸ್ಸುಗಳನ್ನ ಅವರಿಂದನೇ ತಿಳ್ಕೊಂಡು ಅವ್ರಿಗೋಸ್ಕರ ಕಥೆನ ಮಾಡಿ ಅವ್ರಿಗೋಸ್ಕರ ಸಿನಿಮಾ ಮಾಡಿದ್ರೆ ಮಾಡ್ಬೋದಲ್ಲ ಅನ್ನೋದನ್ನು ನಾನು ಮೈಂಡಲ್ಲಿ ಇಟ್ಕೊಂಡು ಕಂಡಕ್ಟರ್ ಕೆಲಸ ಮಾಡ್ತಾ ಎಲ್ಲರ ಜೊತೆ ಮಾತಾಡ್ತಾ ನಗ್ನಗ್ತಾ ಇದ್ಕೊಂಡು ಅವರಿಂದನೇ ತಿಳ್ಕೊಂಡು ಅವ್ರಿಗೋಸ್ಕರನೇ ಕತೆ ಮಾಡಿದ್ದೀನಿ. ಎಲ್ಲರೂ ಇಷ್ಟ ಆಗೋಂಥ ಒಂದು ಒಳ್ಳೆ ಕತೆ ಮಾಡಿ ನಿರ್ದೇಶನ ಮಾಡಿದ್ದೀನಿ. ಸೊ ನೋಡೋಣ, ಹಾಗಾದರೆ ಕಂಡಕ್ಟರು ಡೈರೆಕ್ಟರ್ ಆಗಿ ಮಾಡಿರೋ ಸಿನಿಮಾದ ಕತೆ ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಬ್ರೇಕ್ ತೊಗೊಳ್ಳೋಣ. ನೀವು ಸ್ವಲ್ಪ ಟಿಕೆಟ್ ಯಾರ್ಯಾರಿಗೆ ಕೊಡಬೇಕೋ ಕೊಟ್ಬಿಡಿ, ಆಮೇಲೆ ಉಳಿದಿದ್ದು ಮಾತಾಡೋಣ. ಓಕೆ.